ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ತಂಜಾವೂರಿಗೆ ಬಂದಿದ್ದೀರಿ. ತಂಜಾವೂರಲ್ಲಿ ತಂಜಾಯಿ ಪೆರಿಯ ಕೋಯಿಲ್ ಅಂತಾರೆ, ಇಲ್ಲಾಂದರೆ ಬೃಹದೇಶ್ವರ ಟೆಂಪಲ್ ಅಂತಾರೆ. ಇದು ನೋಡಿ ಹಿಂದೆಗಡೆ. ತುಂಬ ದಿವಸದಲ್ಲಿ ಬರಬೇಕಂತಿದ್ದೆ. ಬನ್ನಿ ಮುಂದೆ ಹೇಗಿದೆ ನೋಡೋಣ. ಎಂಟ್ರೆನ್ಸ್ ಬಂದಿದೆ ನೋಡಿ, ಎಷ್ಟು ದೊಡ್ಡದು ಎಂಟ್ರೆನ್ಸ್. ಇಲ್ಲಿ ಬಂದ್ಬಿಟ್ಟಿದ್ದಾರೆ, ಆರ್ಕಿಟೆಕ್ಚರ್ ಆಗ್ತಾರೆ, ಇದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ. ದೇವಸ್ಥಾನದ ಬ್ಲೂ ಪ್ರಿಂಟ್ ಥರ ಒಂದು ದೇವಸ್ಥಾನ ಹೆಂಗಿರುತ್ತೆ, ಎಷ್ಟು ಗೋಪುರ, ಅದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಇಲ್ಲಿ. ಇಲ್ಲಿ ಮುಂದೆ ಬಂದಿದ್ದಂಗೆ ಬಲಭಾಗದಲ್ಲಿ ರೈಟ್ ಸೈಡ್ ನಿಮಗೆ ಕ್ಲಾಕ್ ರೂಮ್ ಇದೆ. ನಿಮ್ಮ ಬ್ಯಾಗು, ಶೂಸು, ಚಪ್ಪಲೆಲ್ಲ ಇಡ್ಬೋದು ಇಲ್ಲಿ. ಇದು ದೇವಸ್ಥಾನ ಆದ್ರಿಂದ ಚಪ್ಪಲಿ, ಶೂಸ್ ಅಲೋ ಇರಲ್ಲ. ಅಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ತುಂಬ ಗಿಳಿಗಳಿದೆ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಮುಂದೆ ಬಂದು ನೋಡಿದರೆ ನಮ್ಗೆ 2 ದ್ವಾರಪಾಲಕರು ಕಾಣಿಸ್ತಾರೆ. ಇದ್ರ ಇತಿಹಾಸ ಇದೆ ಅಂತ ತಿಳ್ಕೊಂಡು ಹೇಳ್ತೀನಿ ನಿಮಗೆ. ಇಲ್ಲಿ ಕೆತ್ತನೆ ಮಾಡಿದಾರಲ್ಲ, ಪ್ರತಿಯೊಂದು ಇತಿಹಾಸ ಇದೆ. ಇಲ್ಲಿ ನೋಡಿ, ಇದಂತೂ ನನಗೆ ಗೊತ್ತಿದೆ. ಇಲ್ಲಿ ನೋಡ್ತಿದ್ರಲ್ಲ, ಅಲ್ಲಿ ಒಂದು ಆನೆನ ನುಂಗುತ್ತಾ ಇರೋದು. ಆ ಹಾವು ತಲೆ ಮೇಲೆ ದ್ವಾರಪಾಲಕ ನಿಂತಿರೋದು. ಆಮೇಲೆ ಅವ್ರ ಕೈ ನೋಡಿದ್ರಲ್ಲ, ಮೇಲ್ಗಡೆ ತೋರಿಸ್ತಾ ಇರುತ್ತೆ. ಅಂತ ಹೇಳಿದ್ರೆ ಆನೆ ನುಂಗೋಷ್ಟು ದೊಡ್ಡ ಹಾವು ಇರುತ್ತೆ, ಹಾವು ತುಳಿಯೋಷ್ಟು ಬಲ ಈ ದ್ವಾರಪಾಲಕನಿಗಿರುತ್ತೆ. ಅವನು ಹೇಳ್ತಾನೆ ಎಲ್ಲ ಮೇಲಿರೋವನು ಅಂದರೆ ಶಿವ, ಅವನೇ ಬಲಶಾಲಿ, ಬೇರೆ ಯಾರು ಇರಲ್ಲ ಅಂತ. ಇನ್ನೊಂದೇನೆಂದರೆ, ಈ ಅನಕೊಂಡ ಅಂತ ಹೆಸರು ಬಂದಿದ್ದು ಇಂಗ್ಲೀಷ್ ಪದ ಅಲ್ಲ ಅಂತೆ. ಇದು ಬಂದ್ಬಿಟ್ಟು ಅನಕೊಂಡ, ಅಂದರೆ ಆನೆ, ಕೊಂಡ ಅಂದರೆ ನುಂಗೋದು. ಆನೆಯನ್ನು ನುಂಗೋಷ್ಟು ದೊಡ್ಡ ಹಾವು ಬಂದ್ಬಿಟ್ಟು ಅನಕೊಂಡ ಅಂತ ಹೇಳ್ತಾರಂತೆ. ಅದನ್ನು ಇಂಗ್ಲೀಷ್ ಪದವಾಗಿ ಕನ್ವರ್ಟ್ ಆಗಿರೋದು ಅಂತ ಎಲ್ಲ ಓದಿದ ಲೆಕ್ಕ ನನಗೆ. ಬನ್ನಿ ಮುಂದೆ ಹೋಗೋಣ. ಹಾಗೆ
ಇಲ್ಲಿಂದ ನೋಡಿ ಎಷ್ಟು ದೊಡ್ಡದು ಕಾಣಿಸ್ತಿದೆ ದೇವಸ್ಥಾನ ಇದು. ಪ್ರತಿ ದೇವಸ್ಥಾನದಿರೋ ಹತ್ರ ಇಲ್ಲೂ ಬಂದ್ಬಿಟ್ಟು ಅರ್ಚನೆ ಎಲ್ಲ ಮಾಡ್ಬೋದು. ನಾನು 2 ಅರ್ಚನೆ ತೊಗೊಂಡೆ, 5 ರೂಪಾಯಿ ಇದೆ. ಅಲ್ಲಿ ಎಂಟ್ರೆನ್ಸಲ್ಲಿ ಅಲ್ಲಿ ನಾವು ಸೆಕ್ಯೂರಿಟಿ ಚೆಕ್ ಆಗುತ್ತಲ್ಲ, ಅಲ್ಲೇ ಬಂದ್ಬಿಟ್ಟು ನಾವು ಅರ್ಚನೆ ಟಿಕೆಟ್ ತೊಗೊಬೋದು. ಒಳಗಡೆ ಬಂದ್ಬಿಟ್ಟು ಶಿವ ಅಲ್ವಾ, ಶಿವದೇವರಿಗೆ ಅರ್ಚನೆ ಮಾಡ್ಬೋದು. ನಂದಿ ಹತ್ರ ಹೋಗೋಣ. ಇದು ಏಕಶಿಲಾ ನಂದಿ. नंदी का मोटा नंदी ಮೇಲ್ಗಡೆ ಪೇಂಟಿಂಗ್ ಎಲ್ಲ ಮಾಡಿರ್ತಾರಲ್ಲ, ಅದು ಬಂದ್ಬಿಟ್ಟು ಫ್ರೂಟ್ಸ್ ಕಲರ್ ಅಂತೆ. ಈ ಹಣ್ಣು, ವೆಜಿಟೇಬಲ್ಲು ಅದರಿಂದ ಮಾಡಿರೋದಂತೆ ಪೇಂಟಿಂಗ್ಸ್ ಎಲ್ಲ ಆ ಕಾಲದಲ್ಲಿ. ನಂದಿ ವಿಗ್ರಹನ ಕವರ್ಸ್ ಮಾಡ್ಕೊಂಬಂದರೆ ನಿಮಗೆ ಬಲಗಡೆಯಲ್ಲಿ ಅಮ್ಮನವ್ರ ದೇವಸ್ಥಾನ ಇರುತ್ತೆ. ಇಲ್ಲಿ ಇದು ಹಳೆಯ ದೇವಸ್ಥಾನ. ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ಅದು ಪೇಂಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿರ್ತಾರೆ, ಹಳೇ ಪೇಂಟಿಂಗ್ಸ್. ಒಳಗಡೆ ಅಲ್ಲಿ ವಿಡಿಯೋ ಹೊಡೆಯಂಗಿಲ್ಲ, ಸೊ ಆ ಕಡೆ ಹೋಗ್ತಿಲ್ಲ. ಮೇನ್ ಗುಡಿಗೆ ಹೋಗೋಣ. ಮೇನ್ ಗುಡಿಲೂ ವಿಡಿಯೋ ಹೊಡೆಯಾಗಿಲ್ಲ, ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಕವರ್ ಮಾಡ್ತೀನಿ. ಅದಾದಮೇಲೆ ಎಲ್ಲರೂ ಬರಲೇಬೇಕಲ್ಲ ದೇವಸ್ಥಾನಕ್ಕೆ, ಬನ್ನಿ, ತುಂಬ ಚೆನ್ನಾಗಿದೆ. ಲೈಫಲ್ಲಿ ಒನ್ ಟೈಮ್ ಆದರೂ ಬರಬೇಕು. ಫಾರಿನ್ ಅಂತ ಹೋಗ್ತಿರ್ತಾರೆ, ಅದು ಬಿಟ್ಟು ಫಸ್ಟ್ ನಮ್ಮ ದೇಶದಲ್ಲಿ ಅದು ಕಂಪ್ಲೀಟ್ ಮಾಡ್ಬೋದು.
ಅಷ್ಟಿದೆ ನೋಡೋವಂಥದ್ದು. ಕಾಣಿಸ್ತಿದೆಯಲ್ಲ, ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಾಯಿತು. ಇಲ್ಲಿ ನೋಡಿ ಫುಲ್ ಮಕ್ಕಳನ್ನ ಪಿಕ್ನಿಕ್ ಥರ ಕರ್ಕೊಂಡ್ಬಂದಿದ್ದಾರೆ. ಇಲ್ಲಿ ಏನಿದೆ ನೋಡಿ, ಇದು ನೋಡೋದ್ರಲ್ಲ, ಇದು ಬಂದ್ಬಿಟ್ಟು ದಕ್ಷಿಣಾಮೂರ್ತಿ ದೇವಸ್ಥಾನ. ಇಲ್ಲಿನ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ಇಲ್ಲಿ ಕೇಳ್ಪಟ್ಟಿದ ಪ್ರಕಾರ ಈ ಫ್ಲೋರ್ ಐತಲ್ಲ, ಇದು ಬಂದ್ಬಿಟ್ಟು ರಾಜರ ಕಲ್ಲು ಹಾಕಿದ್ದು. ಇವಾಗ ಏನು ಮಾಡ್ತಿದ್ದಾರೆ, ರಿನೋವೇಷನ್ ಅನ್ನೋ ಹೆಸರಲ್ಲಿ ಇಲ್ಲಿರೋ ಕಲ್ಲುಗಳೆಲ್ಲ ಕಿತ್ಬಿಟ್ಟು ಅಲ್ಲಿ ಇಟ್ಟಿದ್ದಾರಲ್ಲ ಸಾಧಾರಣ ಇಟ್ಟಿಗೆಗಳು, ಅಂಥ ಇಟ್ಟಿಗೆಗಳು ಹಾಕಕ್ಕೆ ಟ್ರೈ ಮಾಡ್ತಿದ್ದಾರೆ. ಇದರ ಅವಶ್ಯಕತೆ ಇದ್ದಿಲ್ಲ, ಆದರೂ ಮಾಡ್ತಿದ್ದಾರೆ. ನೀವು ನೋಡಿ ಓಡಾಡ್ಕೊಂಡಿದ್ದಾನೆ. ಇದು ಬಂದ್ಬಿಟ್ಟು ಗಣಪತಿ ಸ್ವಾಮಿ ದೇವಸ್ಥಾನ, ಗಣೇಶನ ದೇವಸ್ಥಾನ. ಆರ್ಕಿಯಾಲಜಿ ಸರ್ವೆ ಅದು ಡೀಟೇಲ್ಸ್ ಇಲ್ಲಿದೆ ನೋಡಿ. ಅಲ್ಲಿ ನೋಡಿದ್ರಲ್ಲ, ಅಲ್ಲಿಂದ ಇಲ್ಲಿ ಈ ಮೂಲೆಗೆ ಆ ಮೂಲೆ ತನಕ ಬರೀ ಶಿವಲಿಂಗಗಳೇ ಇದೆ. ಶಿವಲಿಂಗಗಳದ್ದು ಅಲ್ಲಿ ಇಟ್ಟಿದ್ದಾರೆ. ಹಿಂದ್ಗಡೆ ಹಿಸ್ಟ್ರಿನೂ ಇರುತ್ತೆ, ಅದು ಹಿಸ್ಟ್ರಿ ಗೊತ್ತಿಲ್ಲ. ಅದೇ ಥರ ಇಲ್ಲಿ ತಿರುಗಿದ್ರೆ ಇಲ್ಲೂ ಇದೇ ಥರ ಅಲ್ಲಿ ತನಕ ಅದೇ ಥರ ಆ ಕಡೆನೂ ಇದೆ, ಅದೇ ಥರ ಆ ಕಡೆನೂ ಇದೆ. ದೇವಸ್ಥಾನದ 4 ಕಡೆನೂ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಫುಲ್ಲಾಗಿ.